ನೀವು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದಗಳು, ಆರಿದ್ರ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಪುನರ್ವಸು ನಕ್ಷತ್ರದ 1, 2 ಮತ್ತು 3ನೇ ಪಾದದಲ್ಲಿ ಜನಿಸಿದ್ದರೆ ನಿಮ್ಮದು ಮಿಥುನ ರಾಶಿ ಆಗುತ್ತದೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವು ಕ. ಕಿಯಾದಲ್ಲಿ ಮೃಗಶಿರ ನಕ್ಷತ್ರ, ಕು, ಘ, ಜ್ಞ, ಛ ಆದಲ್ಲಿ ಆರ್ದ್ರ ನಕ್ಷತ್ರ, ಕೆ, ಕೋ, ಹ ಆಗಿದ್ದಲ್ಲಿ ಪುನರ್ವಸು ನಕ್ಷತ್ರ ಮತ್ತು ಮಿಥುನ ರಾಶಿ ಆಗುತ್ತದೆ. 12 ರಾಶಿಗಳ ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ. ಈ ರಾಶಿ ಚಕ್ರದ ಚಿಹ್ನೆ ಗಂಡು ಹೆಣ್ಣು. ಹೀಗಾಗಿ 2 ಲಿಂಗಗಳ ಸ್ವಭಾವವು ಇವರಲ್ಲಿ ಮೈಗೂಡಿರುತ್ತದೆ. ದ್ವಂದ್ವ ಮನಸ್ಸು, ನಿರ್ಧಾರಗಳನ್ನು ಆಗಾಗ ಬದಲಿಸುವ ಮನಸ್ಥಿತಿ ಈ ರಾಶಿಯವರ ಸಾಮರ್ಥ್ಯವೂ ಹೌದು, ದೌರ್ಬಲ್ಯವೂ ಹೌದು. ಮಿಥುನ ರಾಶಿಯ ಹುಡುಗಿಯರು ರೊಮ್ಯಾಂಟಿಕ್ ಆಗಿರಲು ಇಷ್ಟಪಡುತ್ತಾರೆ. ಇವರಿಗೆ ಕ್ಷಣಕ್ಕೊಂದು ಬುದ್ಧಿ ಇರುವುದರಿಂದ ಇವರನ್ನು ಒಪ್ಪಿಸಲು ಹುಡುಗರು ಬಹಳವೇ ಕಷ್ಟಪಡಬೇಕು. ಹಾಗಾಗಿ ಇವರಿಗೆ ಸರ್ಪ್ರೈಸ್ಗಳನ್ನು ನೀಡುವ, ರೊಮ್ಯಾಂಟಿಕ್ ಆಗಿರುವ ಹುಡುಗರೆಂದರೆ ಬಹಳ ಇಷ್ಟ. ಮಿಥುನ ರಾಶಿಗೆ ಸೇರಿದ ಹುಡುಗಿಯರು ಹೆಚ್ಚಿನ ಕಾಳಜಿಯುಳ್ಳವರಾಗಿರುತ್ತಾರೆ. ಇವರು ಯಾವಾಗಲೂ ತಮ್ಮ ಕುಟುಂಬದವರ ಯೋಗಕ್ಷೇಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ. ಲಕ್ಷ್ಮೀ ಕೃಪೆ ಈ ರಾಶಿಯವರ ಮೇಲಿರುವುದು. ಇದರೊಂದಿಗೆ ಮಿಥುನ ರಾಶಿಗೆ ಸೇರಿದ ಹುಡುಗಿಯರ ಭಾವನಾತ್ಮಕ ಬೆಂಬಲವು ಇವರ ಗಂಡನ ಜೀವನದಲ್ಲಿ ಸಾಮರಸ್ಯ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುವ ವಾತಾವರಣವನ್ನು ಸೃಷ್ಟಿಸುತ್ತದೆ. 12 ರಾಶಿಗಳಲ್ಲಿ ಮಿಥುನ ರಾಶಿಯು 3ನೇ ರಾಶಿಯಾಗಿದ್ದು, ಈ ರಾಶಿಯ ಅಧಿಪತಿ ಬುಧ. ಈ ರಾಶಿಯ ಹುಡುಗಿಯರ ಸ್ವಭಾವವು ಶಾಂತವಾಗಿರುತ್ತದೆ. ಆದ್ದರಿಂದ ಈ ಹುಡುಗಿಯರನ್ನು ಮದುವೆಯಾಗುವುದರಿಂದ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಮಿಥುನ ರಾಶಿಯ ಹುಡುಗಿಯರು ಬುದ್ಧಿವಂತರಾಗಿರುತ್ತಾರೆ. ಇವರು ತಮ್ಮ ಗಂಡನ ಪಾಲಿಗೆ ಅದೃಷ್ಟಶಾಲಿಯಾಗಿರುತ್ತಾರೆ. ಈ ರಾಶಿಯ ಹುಡುಗಿಯರನ್ನು ನೀವು ಮದುವೆಯಾದರೆ ನಿಮ್ಮ ಅದೃಷ್ಟವೂ ಹೊಳೆಯುತ್ತದೆ. ಈ ರಾಶಿಯ ಹುಡುಗಿಯರು ಸುಲಭವಾಗಿ ಯಾರನ್ನೂ ನಂಬುವುದಿಲ್ಲ. ನಂಬಿದಂತೆ ಇದ್ದರೂ ಅವರನ್ನು ಪರೀಕ್ಷೆಗೊಳಪಡಿಸುತ್ತಲೇ ಇರುತ್ತಾರೆ. ಸಾಕಷ್ಟು ಸಮಯ ತೆಗೆದುಕೊಂಡ ಬಳಿಕವೇ ಅವರ ಜೊತೆ ಮುಂದುವರಿಯುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ತುಂಬಾ ನಿಧಾನ. ತಮ್ಮನ್ನು ಪ್ರೀತಿಸುವವರು ರಕ್ಷಿಸುವವರು, ಸಮರ್ಪಣಾ ಭಾವವನ್ನು ಹೊಂದಿರುವವರಾಗಿರಬೇಕೆಂದು ಇಷ್ಟಪಡುತ್ತಾರೆ. ಮಿಥುನ ರಾಶಿಯ ಹೆಣ್ಣು ಮಕ್ಕಳು ದಯೆ ಮತ್ತು ಕಾಳಜಿಯುಳ್ಳವರು. ಅವರು ತಮ್ಮ ಸಂಗಾತಿಯ ಭಾವನೆಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ. ಅಲ್ಲದೆ ಯಾವಾಗಲೂ ಗಂಡನನ್ನು ರಕ್ಷಿಸಲು ಸಿದ್ಧರಾಗಿರುತ್ತಾರೆ. ಈ ರಾಶಿಯ ಹೆಂಡತಿಯರು ತುಂಬಾ ನಿಷ್ಠಾವಂತರು. ತಮ್ಮ ಮನೆಯೇ ನಮಗೆ ಸುರಕ್ಷಿತ, ಸಂತೋಷದ ಸ್ಥಳ ಎಂದು ಬಯಸುತ್ತಾರೆ. ಮಿಥುನ ರಾಶಿ ಹೆಂಗಸರು ಹೆಚ್ಚು ಪ್ರಾಯೋಗಿಕವಾಗಿ ಯೋಚಿಸುತ್ತಾರೆ ಮತ್ತು ಅವರು ತುಂಬಾ ವಿಶ್ವಾಸಾರ್ಹರು. ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅತ್ಯಂತ ನಿಪುಣರು. ಅವರು ತಮ್ಮ ಸಂಗಾತಿ ಮತ್ತು ಕುಟುಂಬವನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಮತ್ತು ಯಾವಾಗಲೂ ತಮ್ಮವರ ಹಿತಕ್ಕಾಗಿ ಶ್ರಮಿಸುತ್ತಾರೆ. ಈ ರಾಶಿಯ ಹುಡುಗಿಯರು ತಮ್ಮ ಗಂಡ ತನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಬಯಸುತ್ತಾರೆ. ಈ ರಾಶಿ ಹುಡುಗಿಯರು ನಿಧಾನವಾಗಿ ಪ್ರೀತಿಯಲ್ಲಿ ಬೀಳುತ್ತಾರೆ. ಆದರೆ ಇವರ ಕಲ್ಪನೆಗೆ ತಕ್ಕ ಹುಡುಗ ಸಿಕ್ಕಾಗ ಮಾತ್ರ. ಅಂದರೆ ತಮ್ಮನ್ನು ಪ್ರೀತಿಸುವವರು ಸಖತ್ ಕೇರಿಂಗ್ ಆಗಿರಬೇಕೆಂದು ಬಯಸುತ್ತಾರೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲವರ್ ಆಗೋದಕ್ಕೆ ಮಿಥುನ ರಾಶಿಯವರು ಪರ್ಫೆಕ್ಟ್ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಬೇರೆಯವರ ಬಗ್ಗೆ ಅವರು ಹೊಂದಿರುವಂತಹ ಸಹಾನುಭೂತಿ ಕೂಡ ಇದಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ ಎಂದು ಹೇಳಬಹುದಾಗಿದೆ. ತಮ್ಮ ಸಂಗಾತಿ ಯಾವುದೇ ಮಾತನ್ನು ಆಡದಿದ್ರೂ ಕೂಡ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಗುಣವನ್ನು ಹೊಂದಿರುತ್ತಾರೆ. ಒಬ್ಬ ನಿಜವಾದ ಹೆಂಡತಿಗೆ ಬೇಕಾಗಿರುವಂತಹ ಕ್ವಾಲಿಟಿ ಇವರಲ್ಲಿರುತ್ತೆ. ತಮ್ಮ ಸಂಗಾತಿಯ ಬಗ್ಗೆ ಮಿಥುನ ರಾಶಿಯವರು ಸಂಪೂರ್ಣವಾಗಿ ಭಾವನಾತ್ಮಕವಾಗಿರುತ್ತಾರೆ. ತಮ್ಮ ಸಂಗಾತಿಗೆ ಸಪೋರ್ಟ್ ಮಾಡಲು ಸದಾ ಮುಂದಿರುತ್ತಾರೆ. ತಮ್ಮ ಪ್ರೀತಿ ಪಾತ್ರರನ್ನು ಯಾವತ್ತೂ ಕೂಡ ರಕ್ಷಿಸುವುದಕ್ಕೆ ಹಾಗೂ ಅವರ ಬಗ್ಗೆ ಕೇರ್ ಮಾಡೋದಿಕ್ಕೆ ಮಿಥುನ ರಾಶಿಯವರು ಮುಂದಿರುತ್ತಾರೆ.
ತಮ್ಮ ಜೀವನ ಸಂಗಾತಿಗೆ ಬೇಸರವಾದಾಗ ಅವರ ತಲೆಗೆ ಹೆಗಲಾಗುವುದಕ್ಕೆ ಹಾಗೂ ಅವರ ಕಣ್ಣೀರನ್ನು ಒರೆಸುವುದಕ್ಕೆ ಮಿಥುನ ರಾಶಿಯವರು ಸದಾಕಾಲ ಸಿದ್ಧರಾಗಿರುತ್ತಾರೆ. ಕೇವಲ ಸುಖದಲ್ಲಿ ಮಾತ್ರವಲ್ಲದೆ ದುಃಖದಲ್ಲಿ ಕೂಡ ನಿಮ್ಮ ಜೊತೆಯಾಗಿ ನಿಲ್ತಾರೆ. ತಮ್ಮ ಸಂಗಾತಿಯ ಭಾವನಾತ್ಮಕ ಆಳವನ್ನು ಅರಿಯುವಂತಹ ಕೆಲಸವನ್ನು ಮಿಥುನ ರಾಶಿಯವರು ಮಾಡ್ತಾರೆ ಹಾಗೂ ಇದು ಅವರಿಗೆ ಅಷ್ಟೊಂದು ಕಷ್ಟಕರವಾಗಿರುವುದಿಲ್ಲ. ಸಂಗಾತಿಯ ಪ್ರತಿಯೊಂದು ಇಷ್ಟ ಕಷ್ಟಗಳನ್ನು ಅವರು ಹೇಳುವುದಕ್ಕಿಂತ ಮುಂಚೆನೇ ಅರ್ಥ ಮಾಡಿಕೊಳ್ಳುವುದರಿಂದಾಗಿ ಮಿಥುನ ರಾಶಿಯವರು ಬೆಸ್ಟ್ ಹೆಂಡತಿ ಆಗ್ತಾರೆ ಎಂದು ಹೇಳಬಹುದು. ಮಿಥುನ ರಾಶಿಯ ಮಹಿಳೆ ಸ್ವತಂತ್ರವಾಗಿ ಬದುಕಬಲ್ಲವರಾಗಿರುತ್ತಾರೆ. ಜೊತೆಗೆ ಅವರ ಸಮಾನ ಸಂಗಾತಿಯಾಗುವ ಯಾರಿಗಾದರೂ ಬೇಗ ಆಕರ್ಷಿತರಾಗುತ್ತಾರೆ. ಅವರು ಹೊಂದಿಕೊಳ್ಳುವಿಕೆ, ಸಾಮಾಜಿಕತೆ ಮತ್ತು ಬುದ್ಧಿವಂತಿಕೆಯಂತ ಉತ್ತಮ ಗುಣಗಳನ್ನು ಹೊಂದಿರುತ್ತಾರೆ. ಬುಧದ ಆಳ್ವಿಕೆಯ ಮಿಥುನ ರಾಶಿಯ ಮಹಿಳೆಯರು ಮಾತುಗಾರಿಕೆಯಲ್ಲಿ ಹೆಸರುವಾಸಿಯಾಗಿರುತ್ತಾರೆ. ಸ್ವಾಭಾವಿಕ, ಸೃಜನಶೀಲ ಮತ್ತು ಹೆಚ್ಚು ಸಾಮಾಜಿಕವಾಗಿರುವುದು ಉತ್ಸಾಹಭರಿತ ಮಿಥುನ ರಾಶಿಯ ಸ್ತ್ರೀಯ ಲಕ್ಷಣಗಳಾಗಿವೆ. ಯಾರೊಂದಿಗಾದರೂ ಪ್ರೀತಿಯಲ್ಲಿ ಬಿದ್ದಾಗ ಅಥವಾ ಸಂಬಂಧವನ್ನು ಮುಂದುವರಿಸುವ ವಿಷಯದಲ್ಲಿ ಮಿಥುನ ರಾಶಿಯ ಮಹಿಳೆಯರು ದ್ವಂದ್ವ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇವರು ತುಂಬಾ ಸುಲಭವಾಗಿ ಪ್ರೀತಿಯಲ್ಲಿ ಬೀಳಬಹುದು, ಆದರೆ ದೀರ್ಘಾವಧಿಯವರೆಗೂ ಸಂಬಂಧದಲ್ಲಿ ಅವಳು ಬದ್ಧವಾಗಿರಲು ಕಷ್ಟವಾಗಬಹುದು. ಮಿಥುನ ರಾಶಿಯ ಮಹಿಳೆಯರು ಸಾಮಾನ್ಯವಾಗಿ ಬುದ್ಧಿವಂತರಾಗಿರುತ್ತಾರೆ. ಯಾವುದೇ ವಿಚಾರವಾದರೂ ಸುಲಭವಾಗಿ ಅರಿತುಕೊಳ್ಳಬಲ್ಲರು. ಸೋಲು ಗೆಲುವನ್ನು ಸಮಾನ ಭಾವನೆಯಿಂದ ಸ್ವೀಕರಿಸುತ್ತಾರೆ. ಯಾವುದಾದರೂ ನಿರ್ಧಾರ ತೆಗೆದುಕೊಂಡು ಅದರಿಂದ ನಿರೀಕ್ಷಿತ ಪ್ರಯೋಜನ ಸಿಗುತ್ತಿಲ್ಲ ಎಂದಾದರೆ ಅಂಥವನ್ನು ದಿಢೀರನೆ ಬದಲಾಯಿಸಬಲ್ಲರು. ಯಾವುದೇ ಕೆಲಸ ಕಾರ್ಯಗಳನ್ನು ಅವಸರದಲ್ಲಿ ಆರಂಭಿಸುವುದಿಲ್ಲ. ಹಾಸ್ಯ ಪ್ರಿಯರು, ತಪ್ಪು ಕಂಡಾಗ ನಿಷ್ಠುರವಾಗಿ ಮಾತನಾಡುವವರು. ಇವರ ಉಪಸ್ಥಿತಿಯು ವಾತಾವರಣದಲ್ಲಿ ಉತ್ಸಾಹ ತುಂಬುತ್ತದೆ. ಎಲ್ಲರಿಗೂ ಇಷ್ಟವೆನಿಸುವಂತೆ ಬುದ್ಧಿವಂತಿಕೆಯಿಂದ ಮಾತನಾಡುತ್ತಾರೆ. ಗಾಳಿ ಮಾತು ಬಲು ಇಷ್ಟ. ಬೇಗನೆ ಕೋಪ ಬರುತ್ತದೆ. ಸಂಕೋಚದ ಮನಸ್ಸಿನವರು. ಮಿಥುನ ರಾಶಿಯ ಸ್ತ್ರೀಯರು ಕಠಿಣ ಪರಿಶ್ರಮಿಗಳು, ಬುದ್ಧಿವಂತರು ಮತ್ತು ಜವಾಬ್ದಾರಿಯುತರು. ಅವರು ಜೀವನದಲ್ಲಿ ಶಿಸ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಮತ್ತು ಪ್ರತಿಯೊಂದು ಪರಿಸ್ಥಿತಿಯನ್ನು ತಾಳ್ಮೆಯಿಂದ ಎದುರಿಸುತ್ತಾರೆ. ಸಮಯ ಕಳೆದಂತೆ ಅವರ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗುತ್ತದೆ. ಅವರು ತಮ್ಮ ಗುರಿಗಳನ್ನು ಸಾಧಿಸಿದಾಗ ಮತ್ತು ಕಷ್ಟಗಳಿಂದ ಹೊರಬಂದಾಗ ಅವರ ವ್ಯಕ್ತಿತ್ವವು ವಿಭಿನ್ನವಾದ ಹೊಳಪನ್ನು ಪಡೆಯುತ್ತದೆ. ಮಿಥುನ ರಾಶಿಯವರು ಪ್ರದರ್ಶನದಲ್ಲಿ ನಂಬಿಕೆ ಇಡುವುದಿಲ್ಲ. ಬದಲಿಗೆ ಸರಳತೆ ಮತ್ತು ಸ್ಥಿರತೆ ಅವರ ದೊಡ್ಡ ಗುಣಗಳಾಗಿವೆ. ಈ ಗುಣಗಳು ಅವರನ್ನು ವಯಸ್ಸಾದಂತೆ ಇನ್ನಷ್ಟು ಆಕರ್ಷಕವಾಗಿಸುತ್ತವೆ. ಅವರು ತಮ್ಮ ಆರೋಗ್ಯದ ಬಗ್ಗೆಯೂ ಸಂಪೂರ್ಣ ಕಾಳಜಿ ವಹಿಸುತ್ತಾರೆ. ಇದರಿಂದಾಗಿ ಅವರ ಮುಖ ಯಾವಾಗಲೂ ನಗುಮುಖದಿಂದ ಕಾಣುತ್ತದೆ. ಮಿಥುನ ರಾಶಿಯವರು ವಯಸ್ಸನ್ನು ಒಂದು ತಡೆಗೋಡೆಯಾಗಿ ಪರಿಗಣಿಸುವುದಿಲ್ಲ. ವಯಸ್ಸಾದಂತೆ ಹೆಚ್ಚು ಸುಂದರವಾಗಿ ಕಾಣುವ ಸ್ತ್ರೀಯರಲ್ಲಿ ಮಿಥುನ ರಾಶಿಯ ಸ್ತ್ರೀಯರು ಇರುತ್ತಾರೆ. ಈ ಮಹಿಳೆಯರು ಗುಂಪಿನ ನಾಯಕರಾಗಿ ಅದನ್ನು ಮುನ್ನಡೆಸುವಂತಹ ಗಾಂಭೀರ್ಯತೆಯನ್ನು ಮಿಥುನ ರಾಶಿಯ ಹೆಣ್ಣು ಮಕ್ಕಳು ಹೊಂದಿದ್ದಾರೆ. ಅತ್ಯಂತ ವಿನಮ್ರ ಸ್ವಭಾವವನ್ನು ಹೊಂದಿರುವಂತಹ ಮಿಥುನ ರಾಶಿಯ ಸ್ತ್ರೀಯರು ಪ್ರತಿಯೊಬ್ಬರಿಗೂ ಕೂಡ ಗೌರವವನ್ನು ನೀಡುತ್ತಾರೆ. ಅವರ ಸುತ್ತಮುತ್ತಲೂ ಎಷ್ಟೇ ಬಿರುಗಾಳಿಯಂತಹ ಪರಿಸ್ಥಿತಿ ಇದ್ದರೂ ಕೂಡ ಅವರು ಅದನ್ನ ಅತ್ಯಂತ ಶಾಂತ ಸ್ವಭಾವದಿಂದ ನಿರ್ವಹಣೆ ಮಾಡುವಂತಹ ಕ್ಷಮತೆಯನ್ನು ಹೊಂದಿರುತ್ತಾರೆ. ಯಾವುದೇ ರೀತಿಯ ಚಾಲೆಂಜ್ಗಳು ಬಂದರೂ ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸುವ ಗಟ್ಟಿತನವನ್ನು ಇವರು ಹೊಂದಿರುತ್ತಾರೆ. ಸುತ್ತಮುತ್ತಲೂ ಗದ್ದಲ ಆಗುತ್ತಿದ್ದರೂ ಕೂಡ ಕಂಬದಂತೆ ದೃಢವಾಗಿ ನಿಲ್ಲುವಂತಹ ಸಾಮರ್ಥ್ಯವನ್ನು ಇವರು ಹೊಂದಿರುತ್ತಾರೆ ಅನ್ನೋದೇ ಇವರ ಶಾಂತಿಯುತ ಮನೋಭಾವನೆಗೆ ನಾವು ನೀಡಬಹುದಾದಂತಹ ಪರ್ಫೆಕ್ಟ್ ಉದಾಹರಣೆ. ಈ ರಾಶಿಯಲ್ಲಿ ಜನಿಸಿದ ಸ್ತ್ರೀಯರು ಇತರರನ್ನು ಸೆಳೆಯುವ ಪ್ರಕಾಶಮಾನವಾದ ಮೋಡಿಯನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಇವರ ಆತ್ಮವಿಶ್ವಾಸ ಮತ್ತು ಕ್ರಿಯಾತ್ಮಕ ಶಕ್ತಿಯು ಆಕರ್ಷಕ ಉಪಸ್ಥಿತಿಯಾಗಿ ಭಾಷಾಂತರಿಸುತ್ತದೆ. ಇದು ಇವರನ್ನು ಜನಸಮೂಹದಲ್ಲಿ ಎದ್ದು ಕಾಣುವಂತೆ ಮಾಡುತ್ತದೆ.
ಇದು ಇವರ ಗಮನಾರ್ಹ ಲಕ್ಷಣಗಳಾಗಿರಲಿ ಅಥವಾ ಜೀವನದ ಬಗ್ಗೆ ಇವರ ನಿರ್ಭೀತ ವಿಧಾನವಾಗಿರಲಿ, ಮಿಥುನ ರಾಶಿಯ ಸ್ತ್ರೀಯರು ಸೌಂದರ್ಯದ ಗಣಿಯಾಗಿರುತ್ತಾರೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಕಾರ ಮಿಥುನ ರಾಶಿಯವರು ಅತ್ಯಂತ ಸೂಕ್ಷ್ಮಜೀವಿಗಳಾರುತ್ತಾರೆ ಹಾಗೂ ಎಲ್ಲರನ್ನೂ ಪೋಷಿಸುವಂತಹ ಮನಸ್ಸು ಹೊಂದಿರುವ ಸಹೃದಯ ಗುಣವನ್ನು ಹೊಂದಿರುತ್ತಾರೆ. ಮಿಥುನ ರಾಶಿಯವರು ಜೀವನವನ್ನು ನೋಡುವ ರೀತಿ ಅತ್ಯಂತ ಸೂಕ್ಷ್ಮವಾಗಿರುತ್ತದೆ ಹಾಗೂ ವಿಭಿನ್ನವಾಗಿರುತ್ತದೆ. ಹಾಗೂ ಪರಿಸ್ಥಿತಿಗಳನ್ನು ಕೂಡ ಮಿಥುನ ರಾಶಿಯವರು ತಮ್ಮದೇ ಆದಂತಹ ವಿಭಿನ್ನವಾದ ದೃಷ್ಟಿಕೋನದಲ್ಲಿ ನೋಡುತ್ತಾರೆ. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೆ ಸರಿ ಹೊಂದುವ ರೀತಿಯಲ್ಲಿ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವಂತಹ ಸಾಮರ್ಥ್ಯ ಕೂಡ ಇವರಲ್ಲಿ ಇರುತ್ತದೆ. ಇದೇ ಕಾರಣಕ್ಕಾಗಿ ಅನಗತ್ಯವಾಗಿರುವಂತಹ ಅಶಾಂತಿಯ ಪರಿಸ್ಥಿತಿಯನ್ನು ಇವರು ತಪ್ಪಿಸಿಕೊಳ್ಳುವುದಕ್ಕೆ ಸುಲಭವಾಗಿರುತ್ತದೆ. ಯಾವುದೇ ಅತ್ಯಂತ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಕೂಡ ಇವರು ತಮ್ಮ ಮನಸ್ಸನ್ನು ಅತ್ಯಂತ ಶಾಂತ ರೀತಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಯಶಸ್ವಿಯಾಗುತ್ತಾರೆ. ಮಿಥುನ ರಾಶಿಯವರ ಗುಣವಿಶೇಷತೆಗಳ ಬಗ್ಗೆ ಮಾತನಾಡುವುದಾದರೆ ಅತ್ಯಂತ ಸೂಕ್ಷ್ಮ ಜೀವಿಗಳಾಗಿರುತ್ತಾರೆ ಹಾಗೂ ತಮ್ಮ ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಾರೆ. ಪ್ರಾಮಾಣಿಕತೆಯ ವಿಚಾರಕ್ಕೆ ಬಂದರೆ ಯಾರನ್ನೇ ಬೇಕಾದರೂ ಕೂಡ ಹಿಂದೆ ಹಾಕುವ ಸಾಮರ್ಥ್ಯ ಇವರಲ್ಲಿದೆ. ಅರ್ಥಗರ್ಭಿತ ಸಹಾನುಭೂತಿ ಮನೋಭಾವನೆಯನ್ನು ನೀವು ಇವರಲ್ಲಿ ಕಾಣಬಹುದಾಗಿದೆ. ಬೇರೆಯವರ ಮನೋಭಾವನೆಯನ್ನು ಹಾಗೂ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು ಕೂಡ ಇವರಲ್ಲಿ ಇರುತ್ತದೆ. ಇವರಲ್ಲಿರುವಂತಹ ಕ್ರಿಯಾತ್ಮಕತೆಯ ಹಾಗೂ ಪೋಷಕ ಗುಣಗಳಿಂದಾಗಿ ಇವರು ಬೇರೆಯವರ ವಿಚಾರದಲ್ಲಿ ಕಾಳಜಿಯನ್ನು ತೋರಿಸುವುದರಲ್ಲಿ ಮುಂದಾಳುವಾಗಿರುತ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಅವರು ಒಂದು ನಿರ್ದಿಷ್ಟ ಆಕರ್ಷಣೆಯನ್ನು ಹೊಂದಿರುತ್ತಾರೆ. ಇದು ಸುತ್ತಮುತ್ತಲಿನ ಜನರನ್ನು ತಮ್ಮ ಕಡೆಗೆ ಸೆಳೆಯುವ ಕಾಂತೀಯತೆಯಾಗಿರುತ್ತದೆ. ಆದರೆ ಅವರಿಗೆ ವಯಸ್ಸಾದಂತೆ ನಿಜವಾದ ಮ್ಯಾಜಿಕ್ ಸಂಭವಿಸುತ್ತದೆ. ಅವರ ನೈಸರ್ಗಿಕ ಮೋಡಿ ಒಂದು ಸೊಗಸಾದ ಮತ್ತು ಅತ್ಯಾಧುನಿಕ ಸೆಳವು ಆಗಿ ರೂಪಾಂತರಗೊಳ್ಳುತ್ತದೆ. ಅದು ವಿರೋಧಿಸಲು ಕಷ್ಟವಾಗುತ್ತದೆ. ಮಿಥುನ ರಾಶಿಯವರು ತಮ್ಮ ಜೀವನವನ್ನು ಸುಂದರವಾಗಿ ಸಮತೋಲನಗೊಳಿಸುವ ಕೌಶಲ್ಯವನ್ನು ಹೊಂದಿರುತ್ತಾರೆ ಮತ್ತು ಈ ಸಾಮರ್ಥ್ಯವು ವಯಸ್ಸಿನೊಂದಿಗೆ ಮಾತ್ರ ಸುಧಾರಿಸುತ್ತದೆ. ಅವರು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ಸಾಮರಸ್ಯದ ಮಿಶ್ರಣವನ್ನು ನಿರ್ವಹಿಸುತ್ತಾರೆ. ಮಿಥುನ ರಾಶಿಯವರದ್ದು ಆಕರ್ಷಕ, ಬುದ್ಧಿವಂತ ಮತ್ತು ಕಲಾತ್ಮಕ ವರ್ಚಸ್ಸು. ಅವರ ಕಂಪನಿಯಲ್ಲಿ ಎಂದಿಗೂ ಬೇಸರವಾಗದು, ಏಕೆಂದರೆ ಅವಳು ಸಹ ಸ್ವಯಂ ಪ್ರೇರಿತ ಮತ್ತು ಬಹಿರಂಗವಾಗಿ ಮಾತನಾಡುತ್ತಾಳೆ. ಮಿಥುನ ರಾಶಿಯ ಮಹಿಳೆಯರು ತಮ್ಮ ವ್ಯಕ್ತಿತ್ವ ಮತ್ತು ನಿರ್ಣಯದ ಕಾರಣದಿಂದಾಗಿ ತಮ್ಮ ಜೀವನದಲ್ಲಿ ದೊಡ್ಡ ಆಯ್ಕೆಗಳೊಂದಿಗೆ ಹೋರಾಡುತ್ತಾರೆ. ಆದ್ದರಿಂದ ನೀವು ಎಂದಾದರೂ ಮಿಥುನ ರಾಶಿಯ ಮಹಿಳೆಯೊಂದಿಗೆ ಡೇಟಿಂಗ್ ಮಾಡಲು ಅವಕಾಶವನ್ನು ಪಡೆದರೆ ಅವರೊಂದಿಗೆ ತಾಳ್ಮೆಯಿಂದಿರಿ. ಸಂಬಂಧದಲ್ಲಿ ಗಂಭೀರವಾಗಿ ಬದ್ಧರಾಗಲು ಅವರು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ನಿಮ್ಮನ್ನು ಖುಷಿಪಡಿಸಲು ಮತ್ತು ಬೇಸರ ದೂರ ಮಾಡಲು ಅವರು ತಮ್ಮಿಂದಾದ ಸಂಪೂರ್ಣ ಪ್ರಯತ್ನವನ್ನು ಮಾಡುತ್ತಾರೆ. ನೀವು ಮಿಥುನ ರಾಶಿಯ ಹುಡುಗಿಯನ್ನು ಪ್ರೀತಿಸುತ್ತಿದ್ದರೆ ಅವರ ಈ ಗುಣಗಳ ಬಗ್ಗೆ ಅರಿವಿರಲಿ. ಮಿಥುನ ರಾಶಿಯ ವ್ಯಕ್ತಿಗಳು ಸಾಹಸ ಹಾಗೂ ಉತ್ಸಾಹದ ಕೆಲಸಗಳಿಗೆ ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಇಂತಹ ಗುಣವನ್ನು ಹೊಂದಿರುವ ಈ ವ್ಯಕ್ತಿಗಳು ಉತ್ತಮ ಪ್ರಣಯದ ಅನುಭವವನ್ನು ನೀಡುವರು. ನೀವು ಈ ರಾಶಿಯವರನ್ನು ಸಂಗಾತಿಯನ್ನಾಗಿ ಅಥವಾ ಪಾಲುದಾರರನ್ನಾಗಿ ಪಡೆದುಕೊಂಡಿದ್ದರೆ ನಿಮ್ಮ ಬಯಕೆಗಳಿಗೆ ಪೂರ್ವ ಸಿದ್ಧತೆಯನ್ನು ಹೊಂದಿರಬೇಕು ಎನ್ನುವ ಅನಿವಾರ್ಯತೆ ಇರುವುದಿಲ್ಲ. ನೀವು ಬಯಸಿ ಕರೆದಾಗಲೆಲ್ಲ ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ನೀಡುವರು. ಇವರು ಯಾವುದೇ ಕಾರಣಕ್ಕೂ ಲೈಂಗಿಕತೆಯಲ್ಲಿ ನಿರಸವನ್ನುಂಟು ಮಾಡುವುದಿಲ್ಲ. ಇವರೊಡನೆ ಮನಸ್ಸಿಗೆ ಖುಷಿ ನೀಡುವಂತಹ ಲೈಂಗಿಕ ಆಟವನ್ನು ಆಡಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ. ಮಿಥುನ ರಾಶಿಯ ಅಧಿಪತಿ ಬುಧ. ಸೂಕ್ಷ್ಮವಾಗಿ ಮಿಥುನ ರಾಶಿಯವರು ಅತ್ಯುತ್ತಮ ಲೈಂಗಿಕ ಕ್ರಿಯೆಯನ್ನು ನಡೆಸುವರು ಎಂದು ಹೇಳಲಾಗುವುದು. ಇವರು ಸಂಗಾತಿಯ ಸಂವೇದನೆಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವರು. ಹೆಚ್ಚು ಸಮಯಗಳ ಕಾಲ ತಮ್ಮ ಸಂಗಾತಿಗೆ ಸಂತೋಷ ಹಾಗೂ ಭಾವೋದ್ರಿಕ್ತ ಚುಂಬನಗಳನ್ನು ನೀಡಬಲ್ಲರು. ತಾಳ್ಮೆಯ ಪ್ರವೃತ್ತಿಯನ್ನು ಹೊಂದಿರುವ ಇವರು ವಿಭಿನ್ನ ಬಗೆಯ ಸಂತೋಷವನ್ನು ನೀಡುವುದರ ಮೂಲಕ ಲೈಂಗಿಕ ಸುಖವನ್ನು ನೀಡುವರು.
ಮಿಥುನ ರಾಶಿಯ ಮಹಿಳೆ ಹೇಗೆ ಮೋಜು ಮಾಡಬೇಕೆಂದು ನಿಮಗೆ ಹೇಳುವ ಅಗತ್ಯವಿಲ್ಲ. ಇತರರೊಂದಿಗೆ ಬೆರೆಯದೆ ಈ ಹೆಂಗಸರು ಬದುಕಲು ಸಾಧ್ಯವಿಲ್ಲ. ತಮ್ಮ ಸುತ್ತಲಿರುವವರೊಂದಿಗೆ ಹೇಗೆ ಸಂಪರ್ಕ ಸಾಧಿಸಬೇಕೆಂದು ಅವರಿಗೆ ತಿಳಿದಿದೆ. ಆದರೆ ತಮ್ಮ ಸಂಗಾತಿಯ ಲೈಂಗಿಕ ಕ್ರಿಯೆಗಳಿಗೆ ಹೆಚ್ಚು ಸ್ಪಂದಿಸುವುದಿಲ್ಲ. ಗಂಡ ಹೆಂಡತಿ ಇಬ್ಬರೂ ಹೊಂದಾಣಿಕೆ ಮಾಡಿಕೊಂಡು ಲೈಫಲ್ಲಿ ಜೊತೆಗಿರಬಹುದು. ಆದರೆ ಲೈಂಗಿಕ ಜೀವನದಲ್ಲಿ ಹೇಳಿಕೊಳ್ಳುವಂಥ ಖುಷಿ ಇರುವುದಿಲ್ಲ. ಹಾಗಂತ ಹೇಳಿಕೊಳ್ಳುವಂಥ ಅತೃಪ್ತಿಯೂ ಇರುವುದಿಲ್ಲ. ಜೊತೆಗಿದ್ದು ಏನೂ ಮಾಡಬೇಕು ಅದನ್ನು ಮಾಡ್ತೀವಿ ಅನ್ನೋ ಥರದ ಸ್ವಭಾವ. ಮಿಥುನ ರಾಶಿಯ ಪುರುಷರಿಗೆ ಎಷ್ಟು ಲೈಂಗಿಕ ಆಸಕ್ತಿ ಇರುತ್ತದೆಯೋ ಅದರ ತದ್ವಿರುದ್ಧವಾಗಿ ಸ್ತ್ರೀಯರ ಆಸಕ್ತಿ ಇರುತ್ತದೆ. ತಮ್ಮ ಸಂಗಾತಿಯಿಂದ ಪೋಲಿ ಮಾತುಗಳನ್ನು ಬಯಸುತ್ತಾರೆ. ಆದರೆ ಸಂಭೋಗದ ವಿಷಯಕ್ಕೆ ಮಾತಿನಲ್ಲಿ ಹೇಳಿದಷ್ಟು ಆಸಕ್ತಿ ಇರುವುದಿಲ್ಲ. ಈ ಹೆಣ್ಣು ಮಕ್ಕಳು ಸ್ವಲ್ಪ ವಿಶೇಷ ಕೇಶ ವಿನ್ಯಾಸಕ್ಕೆ ಆಸೆ ಪಡುತ್ತಾರೆ. ಹೆಚ್ಚು ಹೆಚ್ಚು ಸುತ್ತಾಡುವುದನ್ನು ಇಷ್ಟಪಡುತ್ತಾರೆ. ಇವರ ಸಂಗಾತಿಂದ ಸಾಧ್ಯವಾದಷ್ಟು ಪ್ರವಾಸ ಹೋಗಬೇಕು ಎಂದು ಇಷ್ಟಪಡುತ್ತಾರೆ. ಮಿಥುನ ರಾಶಿಯ ಸ್ತ್ರೀಯರು ಸಂಭೋಗಕ್ಕಿಂತ ಹರಟೆ ಹೊಡೆಯುವುದು, ಪ್ರವಾಸ ಹೋಗುವುದು, ಮಿತ ಸಂಭೋಗದಿಂದ ತೃಪ್ತಿ ಪಡುತ್ತಾರೆ. ಈ ವಿಷಯವು ಇವರ ಸಂಗಾತಿಗೆ ಬೇಸರ ಮೂಡಿಸುವ ಸಾಧ್ಯತೆಗಳಿರುತ್ತದೆ. ಈ ಮಹಿಳೆಯರು ಇತರರನ್ನು ತಮ್ಮ ಮೋಹದ ಸೆಳೆತದಿಂದ ಮೆಚ್ಚಿಸುತ್ತಾರೆ. ವಿವಿಧ ಸ್ಥಳಗಳಿಗೆ ಹೋಗಲು, ಜೀವನದಲ್ಲಿ ವಿವಿಧ ಕ್ಷೇತ್ರಗಳ ಜನರನ್ನು ಭೇಟಿ ಮಾಡುವ ಅವಕಾಶಗಳನ್ನು ಪಡೆಯುವುದರಿಂದ ಸಾಕಷ್ಟು ಪ್ರಯಾಣವನ್ನು ಇಷ್ಟಪಡುತ್ತಾರೆ. ಇವರು ಎಲ್ಲರೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳಬಲ್ಲರು, ಏಕೆಂದರೆ ಇವರ ಸಂಭಾಷಣೆಯ ಶೈಲಿ ಅತ್ಯುತ್ತಮವಾಗಿರುತ್ತದೆ ಹಾಗೂ ವಿಶಾಲ ಮನಸ್ಸಿನವರಾಗಿರುತ್ತಾರೆ. ಮಿಥುನ ರಾಶಿಯ ಮಹಿಳೆಯರು ಪರಿಚಯವಿಲ್ಲದವರನ್ನು ಮಾತನಾಡಿಸುವ ಸ್ವಭಾವ, ಹೋದಲ್ಲೆಲ್ಲ ಗುರುತಿಸಿಕೊಳ್ಳುವ ಸ್ವಭಾವ, ಧೈರ್ಯ, ಚುರುಕುತನ ಮಿಥುನ ರಾಶಿ ಮಹಿಳೆಯ ವಿಶೇಷ ವ್ಯಕ್ತಿತ್ವ. ಇವರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವುದು, ಅದನ್ನು ಉಳಿಸಿಕೊಳ್ಳುವುದು ಸ್ವಲ್ಪ ಕಷ್ಟವೇ. ಇವರು ಕೆಲವು ರಾಶಿಯವರೊಂದಿಗೆ ಉತ್ತಮವಾಗಿ ಹೊಂದಿಕೊಳ್ಳಬಲ್ಲರು. ಮಿಥುನ ರಾಶಿಯ ಮಹಿಳೆಯರು ಮಾತುಗಾರಿಕೆಯಲ್ಲಿ ಹೆಸರುವಾಸಿಯಾಗಿರುತ್ತಾರೆ. ಸ್ವಾಭಾವಿಕ, ಸೃಜನಶೀಲ ಮತ್ತು ಹೆಚ್ಚು ಸಾಮಾಜಿಕವಾಗಿರುವುದು ಉತ್ಸಾಹಭರಿತ ಮಿಥುನ ರಾಶಿಯ ಸ್ತ್ರೀಯ ಲಕ್ಷಣಗಳಾಗಿವೆ. ಯಾರೊಂದಿಗಾದರೂ ಪ್ರೀತಿಯಲ್ಲಿ ಬಿದ್ದಾಗಥವಾ ಸಂಬಂಧವನ್ನು ಮುಂದುವರಿಸುವ ವಿಷಯದಲ್ಲಿ ಮಿಥುನ ರಾಶಿಯ ಮಹಿಳೆಯರು ದ್ವಂದ್ವ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇವರು ತುಂಬಾ ಸುಲಭವಾಗಿ ಪ್ರೀತಿಯಲ್ಲಿ ಬೀಳಬಹುದು, ಆದರೆ ದೀರ್ಘಾವಧಿಯವರೆಗೂ ಸಂಬಂಧದಲ್ಲಿ ಅವಳು ಬದ್ಧವಾಗಿರಲು ಕಷ್ಟವಾಗಬಹುದು. ಮಿಥುನ ರಾಶಿಯವರ ಚಂಚಲ ಮನಸ್ಸು ಮತ್ತು ಅನಿರೀಕ್ಷಿತ ಸ್ವಭಾವವು ಜೀವನದಲ್ಲಿ ಅವರ ನಿಜವಾದ ಪ್ರೀತಿಯನ್ನು ಕಂಡುಕೊಳ್ಳುವಲ್ಲಿ ದೊಡ್ಡ ಅಡೆತಡೆಗಳಾಗಿರಬಹುದು. ಅದೇನೇ ಇದ್ದರೂ ಕೆಲವು ರಾಶಿಚಕ್ರದ ಸಂಗಾತಿಗಳು ಅವರ ತೀಕ್ಷ್ಣ ಬುದ್ಧಿ ಮತ್ತು ಸೃಜನಶೀಲತೆ, ಹೊಂದಿಕೊಳ್ಳುವ ಗುಣದಿಂದ ಉತ್ತಮ ಜೋಡಿಯಾಗುತ್ತಾರೆ. ಮಿಥುನ ಮಹಿಳೆ ಮತ್ತು ಸಿಂಹ ರಾಶಿಯ ಪುರುಷನ ನಡುವಿನ ಪ್ರೀತಿಯ ಹೊಂದಾಣಿಕೆಯು ಪ್ರತಿ ವಿಷಯದಲ್ಲೂ ಸಂವೇದನಾಶೀಲವಾಗಿರುತ್ತದೆ. ಈ ಎರಡೂ ಚಿಹ್ನೆಗಳು ತಮ್ಮ ಭಾವನೆಗಳನ್ನು ಹೊರಹಾಕುತ್ತಾರೆ. ತಮ್ಮ ಭಾವನೆಗಳನ್ನು ಮರೆಮಾಡಲು ಮತ್ತು ಆಕರ್ಷಣೆಯ ಕೇಂದ್ರವಾಗಿರುವುದನ್ನು ಆನಂದಿಸಲು ಇಷ್ಟಪಡುವುದಿಲ್ಲ. ಆದ್ದರಿಂದ ಅವರು ಒಬ್ಬರನ್ನೊಬ್ಬರು ಹೃದಯದಿಂದ ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಹತ್ತಿರವಾಗಲು ಮತ್ತು ಪರಸ್ಪರ ಆರಾಮದಾಯಕವಾಗಲು ಪರಿಪೂರ್ಣ ಸಾಂಗತ್ಯವನ್ನು ಬಯಸುತ್ತಾರೆ. ಉರಿಯುತ್ತಿರುವ ಸಿಂಹವು ತನ್ನ ಹೃದಯದಿಂದ ಹೆಚ್ಚಿನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ. ಮಿಥುನ ಮಹಿಳೆ ತನ್ನ ಲೆಕ್ಕಾಚಾರ ಮತ್ತು ಪ್ರಾಯೋಗಿಕ ಚಿಂತನೆಯೊಂದಿಗೆ ಸಿಂಹ ರಾಶಿಯವರ ಚಿಂತನೆಯ ಕುಶಾಗ್ರಮತಿಗೆ ಹೆಚ್ಚು ತರ್ಕಬದ್ಧತೆ ಮತ್ತು ಚಿಂತನೆಯನ್ನು ಸೇರಿಸಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಾಳಿಯ ಚಿಹ್ನೆಗಳು ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ ಮತ್ತು ಮಿಥುನ ರಾಶಿಯ ಮಹಿಳೆ ಮತ್ತು ತುಲಾ ಪುರುಷನಿಗೂ ಇದು ಅನ್ವಯಿಸುತ್ತದೆ. ತುಲಾ ಪುರುಷನು ಉತ್ತಮ ಸಮತೋಲನ ಮತ್ತು ಶಾಂತಗೊಳಿಸುವ ಸ್ವಭಾವವನ್ನು, ಹೆಚ್ಚು ಅಸ್ಥಿರ ಮತ್ತು ತಾಳ್ಮೆಯಿಲ್ಲದ ಮಿಥುನ ಮಹಿಳೆಯರ ಜೀವನದಲ್ಲಿ ತರಬಹುದು.
ಪ್ರತಿಯಾಗಿ ಮಿಥುನ ರಾಶಿಯ ಮಹಿಳೆ ತನ್ನ ಸೃಜನಶೀಲತೆ ಮತ್ತು ಮಾತಿನ ಚಾಕಚಾಕ್ಯತೆಯಿಂದ ತುಲಾ ಪುರುಷನ ಜೀವನವನ್ನು ಬೆಳಗಿಸುತ್ತಾಳೆ. ಮಿಥುನ ರಾಶಿಯ ಮಹಿಳೆ ಯಾವಾಗಲೂ ಯೋಜನೆಗಳನ್ನು ಹೊಂದಿರುವ ಸಾಮಾಜಿಕ ಚಿಟ್ಟೆ. ಅವರು ಹೊರಹೋಗುವ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅದು ಇತರರೊಂದಿಗೆ ಸಂಪರ್ಕ ಸಾಧಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ನೀವು ಮಿಥುನ ರಾಶಿಯ ಮಹಿಳೆಯಾಗಿದ್ದರೆ ಹೇಗೆ ಮೋಜು ಮಾಡಬೇಕೆಂದು ನಿಮಗೆ ಹೇಳುವ ಅಗತ್ಯವಿಲ್ಲ ಎಂದು ನಿಮಗೆ ತಿಳಿದಿದೆ. ಇತರರೊಂದಿಗೆ ಬೆರೆಯದೆ ಈ ಹೆಂಗಸರು ಬದುಕಲು ಸಾಧ್ಯವಿಲ್ಲ. ತಮ್ಮ ಸುತ್ತಲಿರುವವರೊಂದಿಗೆ ಹೇಗೆ ಸಂಪರ್ಕ ಸಾಧಿಸಬೇಕೆಂದು ಅವರಿಗೆ ತಿಳಿದಿದೆ. ಮಿಥುನ ರಾಶಿಯವರು ಬಹುಕಾರ್ಯಕವನ್ನು ಸುಲಭವಾಗಿ ಕಾಣುವಂತೆ ಮಾಡುತ್ತಾರೆ. ಅವರು ಅದರ ಬಗ್ಗೆ ಆಶ್ಚರ್ಯಪಡುವುದಲ್ಲದೆ ಅವರು ಒಂದಕ್ಕಿಂತ ಹೆಚ್ಚು ಅಥವಾ ಎರಡು ಕಾರ್ಯಗಳನ್ನು ಏಕಕಾಲದಲ್ಲಿ ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅವರು ತಮ್ಮ ಮನಸ್ಸನ್ನು ಸಕ್ರಿಯವಾಗಿರಿಸಿಕೊಳ್ಳಬೇಕು, ಏಕೆಂದರೆ ಅವರು ಬೇಗನೆ ಬೇಸರಗೊಳ್ಳುತ್ತಾರೆ ಮತ್ತು ಬೇಸರಗೊಳ್ಳುವುದನ್ನು ತಪ್ಪಿಸಲು ಒಂದಲ್ಲ ಒಂದು ಕೆಲಸವನ್ನು ಮಾಡುತ್ತಲೇ ಇರುತ್ತಾರೆ. ಮಿಥುನ ರಾಶಿಯವರಿಗೆ ಕುಟುಂಬವು ಬಹಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಅವರ ಮಕ್ಕಳು ಅವರೊಂದಿಗೆ ಬಲವಾದ ಭಾವನಾತ್ಮಕ ಸಂಬಂಧವನ್ನು ಬೆಳೆಸಿಕೊಂಡರೆ ಅವರು ತಮ್ಮ ಸಂಗಾತಿಯ ಜತೆ ತಮ್ಮ ನಿರೀಕ್ಷೆಗಳೊಂದಿಗೆ ಹೆಚ್ಚು ತೋರಿಸುವ ಸ್ಥಿರತೆಯ ಕೊರತೆಯಿದೆ. ಅವರು ಕುಟುಂಬವನ್ನು ಹಂಚಿಕೊಂಡವರೊಂದಿಗೆ ಹೆಚ್ಚು ಸಾಧಾರಣ ಮತ್ತು ಶಾಂತವಾದ ಮಾರ್ಗವನ್ನು ಹೊಂದಿದ್ದಾರೆಂದು ತೋರುತ್ತದೆ. ಅವರ ಕುಟುಂಬ ಜೀವನವು ನಿರ್ವಹಿಸುವ ಜವಾಬ್ದಾರಿಗಳು ಅವರ ಸ್ವಭಾವಕ್ಕೆ ಒಂದು ಸವಾಲಾಗಿ ನಿಲ್ಲಬಹುದಾದರೂ ಅವರು ಒಂದೇ ಬಾರಿಗೆ ಎರಡು ಸ್ಥಳಗಳಲ್ಲಿರಲು ಒಂದು ಮಾಂತ್ರಿಕ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ಎಲ್ಲವನ್ನೂ ಅವರು ಬಯಸಿದಂತೆಯೇ ಮಾಡುತ್ತಾರೆ. ಮಿಥುನ ರಾಶಿಯ ಮಹಿಳೆ ಇದ್ದಾಗ ನೀವು ಕಳೆದು ಹೋದರೆ ನೀವು ಚಿಂತಿಸಬೇಕಾಗಿಲ್ಲ. ಅವಳು ಸಲೀಸಾಗಿ ಅಪರಿಚಿತ ವ್ಯಕ್ತಿಯೊಂದಿಗೆ ಕೂಡ ಸಂವಾದವನ್ನು ಪ್ರಾರಂಭಿಸುತ್ತಾಳೆ ಮತ್ತು ಪರಿಸ್ಥಿತಿಯಿಂದ ನಿಮ್ಮನ್ನು ಹೇಗೆ ಹೊರತರಬೇಕು ಎಂದು ಲೆಕ್ಕಾಚಾರ ಮಾಡುತ್ತಾಳೆ. ಮಿಥುನ ಮಹಿಳೆಯರು ಕುತೂಹಲದ ತೀಕ್ಷ್ಣ ಪ್ರಜ್ಞೆಯನ್ನು ಹೊಂದಿದ್ದಾರೆ ಮತ್ತು ಅತ್ಯುತ್ತಮ ಸಂವಹನಕಾರರು. ಅವರು ತಮ್ಮ ಮಾತನ್ನು ಪರಿಣಾಮಕಾರಿಯಾಗಿ ಮತ್ತು ಪ್ರಾಮಾಣಿಕವಾಗಿ ಪ್ರಸ್ತುತಪಡಿಸಲು ಸಮರ್ಥರಾಗಿದ್ದಾರೆ. ಅನ್ಯೋನ್ಯತೆಯ ಉತ್ಸಾಹ, ಆನಂದ ಮತ್ತು ಸಂತೋಷಗಳು ಮಿಥುನ ರಾಶಿಯವರಿಗೆ ಇಷ್ಟವಾಗುತ್ತವೆ. ಹೆಚ್ಚುವರಿಯಾಗಿ ಅವರು ತಮ್ಮ ಲೈಂಗಿಕ ಆದ್ಯತೆಗಳು ಮತ್ತು ಆಸೆಗಳ ಬಗ್ಗೆ ತಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿರುತ್ತಾರೆ. ಪ್ರೀತಿ ಮಾಡುವ ಪ್ರಕ್ರಿಯೆಯಲ್ಲಿ ಈ ಸೂರ್ಯ ಚಿಹ್ನೆಯು ಪ್ರಯೋಗವನ್ನು ಆನಂದಿಸುತ್ತದೆ. ಈ ಜೋಡಿಯು ಕೆಲವೊಮ್ಮೆ ದಾಂಪತ್ಯ ದ್ರೋಹ ಮತ್ತು ವಿವಾಹೇತರ ಸಂಬಂಧಗಳನ್ನು ಹೊಂದಿರಬಹುದು. ಅದೇನೇ ಇದ್ದರೂ ಜೆಮಿನಿ ದಂಪತಿಗಳ ದೈನಂದಿನ ಸಂಬಂಧವು ಅವರ ಲೈಂಗಿಕ ಅನ್ಯೋನ್ಯತೆಯಿಂದ ಬಲಗೊಳ್ಳುತ್ತದೆ. ಮಿಥುನ ರಾಶಿಯ ಮಹಿಳೆಯರು ಖಂಡಿತವಾಗಿಯೂ ಪಾರ್ಟಿಗೆ ಆಗಮಿಸುವ ಮೊದಲ ಅತಿಥಿಗಳು ಮತ್ತು ಎಲ್ಲರೊಂದಿಗೆ ಬೆರೆಯುವ ನಂತರ ಹೋಗುವ ಕೊನೆಯವರು ಆಗುವ ಮೂಲಕ ಬಹಿರ್ಮುಖ ವ್ಯಕ್ತಿತ್ವದ ಲಕ್ಷಣವನ್ನು ಸ್ವೀಕರಿಸುತ್ತಾರೆ. ಅವರೇ ಆ ಸಭೆಯ ಜೀವ. ಅವರ ಸುತ್ತಲಿರುವವರಿಗೆ ಯಾರಿಗೂ ಬೇಸರವಿಲ್ಲ. ಅವರೊಂದಿಗೆ ಎಂದಿಗೂ ನೀರಸ ಕ್ಷಣವಿಲ್ಲ. ಮಿಥುನ ರಾಶಿಯ ಮಹಿಳೆ ಸಾಮಾನ್ಯವಾಗಿ ಸಾಮಾಜಿಕ ನೆಲೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾಳೆ. ಮಿಥುನ ರಾಶಿಯವರು ಸೂರ್ಯನೊಂದಿಗೆ ಜನಿಸಿದವರು ತುಂಬಾ ಸಾಮಾಜಿಕ. ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ವಿಶೇಷವಾಗಿ ಹೊಂದಾಣಿಕೆ ಹಾಗೂ ಕಿರಿಯ ಸದಸ್ಯರೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತಾರೆ. ಮಿಥುನ ರಾಶಿಯವರು ಸಾಮಾಜಿಕ ಸಂಪರ್ಕಗಳನ್ನು ಹೇರಳವಾಗಿ ಹೊಂದಿದ್ದಾರೆ ಮತ್ತು ಚಾಟ್ ಮಾಡಲು ಇಷ್ಟಪಡುತ್ತದೆ. ಯಾವಾಗಲೂ ಸಂವಹನ ನಡೆಸಲು ಬಲವಾದ ಇಚ್ಛಾಶಕ್ತಿಯುಳ್ಳ ಜನರನ್ನು ಹುಡುಕುತ್ತಾರೆ. ಮಾತನಾಡುವ ಪದಗಳ ಸ್ಪಷ್ಟ ಹರಿವು ಇಲ್ಲದೆ ಅವರು ಯಾವುದೇ ಸಂಭಾಷಣೆಯ ಸಂಪೂರ್ಣ ವಿಷಯದ ಬಗ್ಗೆ ಶೀಘ್ರವಾಗಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಮಿಥುನ ರಾಶಿಯ ಮಹಿಳೆಯರು ಯಾವಾಗಲೂ ಎಲ್ಲದಕ್ಕೂ ಸಿದ್ಧರಿದ್ದಾರೆ. ಅದು ಅವರನ್ನು ನಂಬಲಾಗದಷ್ಟು ಧೈರ್ಯಶಾಲಿ. ಜೀವನವು ಸೋಮಾರಿಯಾಗಿ ಕಳೆಯುವುದಕ್ಕಲ್ಲ ಎಂದು ನಂಬುತ್ತಾಳೆ. ಹೀಗಾಗಿ ಅವಳು ಹಾರಾಡಲು ಮತ್ತು ಹೊಸ ಸವಾಲುಗಳನ್ನು ತೆಗೆದುಕೊಳ್ಳಲು ಆದ್ಯತೆ ನೀಡುತ್ತಾಳೆ. ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗಿದ್ದರೂ ಸಹ ಅವರು ಸ್ನೇಹಶೀಲರಾಗುವುದಕ್ಕಿಂತ ಹೆಚ್ಚಾಗಿ ಸಂತೋಷವಾಗಿರುತ್ತಾರೆ.
ಮಿಥುನ ರಾಶಿಯವರ ಚಂಚಲ ಮನಸ್ಸು ಮತ್ತು ಅನಿರೀಕ್ಷಿತ ಸ್ವಭಾವವು ಜೀವನದಲ್ಲಿ ಅವರ ನಿಜವಾದ ಪ್ರೀತಿಯನ್ನು ಕಂಡುಕೊಳ್ಳುವಲ್ಲಿ ದೊಡ್ಡ ಅಡೆತಡೆಗಳಾಗಿರಬಹುದು. ಅದೇನೇ ಇದ್ದರೂ ಕೆಲವು ಪುರುಷ ರಾಶಿಚಕ್ರದ ಸಂಗಾತಿಗಳು ಅವರ ತೀಕ್ಷ್ಣ ಬುದ್ಧಿ ಮತ್ತು ಸೃಜನಶೀಲತೆ ಹೊಂದಿಕೊಳ್ಳುವ ಗುಣದಿಂದ ಉತ್ತಮ ಜೋಡಿಯಾಗುತ್ತಾರೆ. ಮಿಥುನ ರಾಶಿಯ ಮಹಿಳೆಯರು ಶಾಪಿಂಗ್ ಮಾಡುವುದನ್ನು ಆನಂದಿಸುತ್ತಾರೆ ಮತ್ತು ಅವರು ಅದನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಮಾಡುತ್ತಾರೆ. ಬ್ರಾಂಡ್ಗಳು ಜನಸಮೂಹವನ್ನು ಸೇರುವುದು ಅವರಿಗೆ ಅಸಾಮಾನ್ಯವಾಗಿದೆ. ಅವರು ಹಣದ ಉಳಿತಾಯದಲ್ಲಿ ಎಷ್ಟು ನಿಷ್ಣಾತರಾಗಿರುತ್ತಾರೆಯೋ ಅದೇ ರೀತಿ ಖರ್ಚು ಮಾಡುತ್ತಾರೆ. ಅವರು ಕೆಲವೊಮ್ಮೆ ತಮ್ಮ ಅತ್ಯುತ್ತಮ ಸಂವಹನ ಸಾಮರ್ಥ್ಯಗಳನ್ನು ಮಾರಾಟಗಾರರೊಂದಿಗೆ ಚರ್ಚೆ ಮಾಡಲು, ಹಣ ಕಡಿಮೆ ಮಾಡಲು ಅಥವಾ ಹೆಚ್ಚಿನ ರಿಯಾಯಿತಿಯನ್ನು ಗಳಿಸಲು ಬಳಸುತ್ತಾರೆ. ಮಿಥುನ ರಾಶಿಯ ಮಹಿಳೆಯರು ಹೊಸ ವಿಷಯಗಳನ್ನು ಕಲಿಯಲು ತೆರೆದಿರುತ್ತಾರೆ. ಕಲಿಕೆಯು ಅವರಿಗೆ ಕೇವಲ ಜವಾಬ್ದಾರಿ ಅಥವಾ ಹೊರೆಗಿಂತ ಹೆಚ್ಚು ಸಾಮಾನ್ಯ ವಿದ್ಯಮಾನವಾಗಿದೆ. ಸಂವಹನದ ಗ್ರಹವಾದ ಬುಧ ಗ್ರಹದಿಂದ ಇರುವುದರಿಂದ ಅವರು ವಸ್ತುನಿಷ್ಠ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಮತ್ತು ಇತರರಿಗಿಂತ ಹೆಚ್ಚು ವೇಗವಾಗಿ ಮಾಹಿತಿಯನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಬೌದ್ಧಿಕ ಸವಾಲಿಗೆ ವಿನೋದ ಮತ್ತು ಯಾವಾಗಲೂ ಸಿದ್ಧರಾಗಿರುವ ಮಿಥುನ ರಾಶಿಯವರು ಪ್ರೀತಿಯನ್ನು ಸಂವಹನ ಮತ್ತು ಮೌಖಿಕ ಸಂಪರ್ಕದ ಮೂಲಕ ಮೊದಲು ನೋಡುತ್ತಾರೆ ಮತ್ತು ಅವರ ಸಂಗಾತಿಯೊಂದಿಗಿನ ದೈಹಿಕ ಸಂಪರ್ಕದಷ್ಟೇ ಮುಖ್ಯ ಸಂವಹನ ಎಂದು ಕಂಡುಕೊಳ್ಳುತ್ತಾರೆ. ಈ ಎರಡು ಸಂಯೋಜಿಸಿದಾಗ ಅಡೆತಡೆಗಳೆಲ್ಲವೂ ಮಸುಕಾಗುವಂತೆ ತೋರುತ್ತದೆ. ಜಿಜ್ಞಾಸೆ ಮತ್ತು ಸದಾ ಮಿಡಿ ಮಾಡಲು ಸಿದ್ಧವಾಗಿರುವ ಮಿಥುನ ತಮ್ಮ ಬುದ್ಧಿಶಕ್ತಿಯನ್ನು ಹೊಂದಿಸಲು ಸಮರ್ಥನಾದ ಒಬ್ಬ ವ್ಯಕ್ತಿಯನ್ನು ಕಂಡುಕೊಳ್ಳುವವರೆಗೂ ವಿಭಿನ್ನ ಪ್ರೇಮಿಗಳೊಂದಿಗೆ ಸಾಕಷ್ಟು ಸಮಯವನ್ನು ಕಳೆಯಬಹುದು. ಅವರಿಗೆ ಉತ್ಸಾಹ, ವೈವಿಧ್ಯತೆಯ ಅವಶ್ಯಕತೆಯಿದೆ ಮತ್ತು ಸರಿಯಾದ ವ್ಯಕ್ತಿ, ಪ್ರೇಮಿ, ಸ್ನೇಹಿತ ಮತ್ತು ಯಾರನ್ನಾದರೂ ಸೇರಲು ಬಯಸಿದರೆ ಅವರು ನಿಷ್ಠರಾಗಿರುತ್ತಾರೆ ಮತ್ತು ಅವರ ಹೃದಯವನ್ನು ಯಾವಾಗಲೂ ನಿಧಿಯಾಗಿಟ್ಟುಕೊಳ್ಳಲು ನಿರ್ಧರಿಸುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.